ಇಲ್ಲಿ ಇವತ್ತು ಜನಪ್ರತಿನಿಧಿಗಳು ಎಲ್ಲ ಕಡೆ ಒಳ್ಳೆಯರಿಲ್ಲ. ಕೆಲವು ಕಡೆ ಅಧಿಕಾರಿಗಳು ನೌಕರರು ಅಂದರೆ ಗುಲಾಮರು ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಒಳ್ಳೆ ಹುದ್ದೆಗಳೆಲ್ಲ ಹಣ ಕಾಯೋದೆಲ್ಲ ಒಂದು ವರ್ಗದ ಕೆಲಸ ಆದರೆ ಹೆಣ ಕಾಯೋದೆಲ್ಲ ನಮ್ಮ ಜನದ ವರ್ಗ ಅನ್ನಂಗೆ ಆಗೋಗ್ಬಿಟ್ಟಿದೆ. SC STಗಳಿಗೆ ಮೀಸಲಾತಿ ಕೊಟ್ಟು ದೇಶಾಂತರ ಗುಂಡಾಂತರ ಆಗೋಯ್ತು, ದಿವಾಳಿ ಎದ್ದೋಯ್ತು ಅಂತಿದ್ರು. ಇವತ್ತು ಮೀಸಲಾತಿ ಹಠಾವ ಒಂದು ಕಡೆ ನಡೀತಿದ್ರೆ ಮೀಸಲಾತಿನ ಸದ್ದಿಲ್ದಂಗೆ ತಗೊಂಡು ಸುಖವಾಗಿರೋರು ಕೂಡ ಇದ್ದಾರೆ. ಇಲ್ಲಿ ಇವತ್ತು ಜನಪ್ರತಿನಿಧಿಗಳು ಎಲ್ಲ ಕಡೆ ಒಳ್ಳೆಯರಿಲ್ಲ. ಕೆಲವು ಕಡೆ ಅಧಿಕಾರಿಗಳು ನೌಕರರು ಅಂದರೆ ಗುಲಾಮರು ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಹಾಸನಲ್ಲಿ ಇಂದಿನ ಮಾಜಿ ಸಚಿವರಾದಂಥ HD ರೇವಣ್ಣ ಅವ್ರನ್ನವ್ರು ಏನು ಮಾಡಿದ್ದಾರೆ, DCಗೆ ಜಿಲ್ಲಾಧಿಕಾರಿಗೆ ಎಲ್ಲಿಂದ ಕರ್ಕೊಂಡ್ಬಂದಿದ್ದೀರಿ ಅಂತ ಹೇಳ್ತಾರೆ ಅಂದರೆ ವಾಟ್ ಇಟ್ ಮೀನ್ಸ್. ಒಬ್ಬ ಜಿಲ್ಲಾಧಿಕಾರಿ ಆಗೋನು ಇಲ್ಲೆಲ್ಲ ತಿಪ್ಪೆಲಿ ಇದ್ದಂಗೆ ದೊಡಕ್ಕೆ ಜಿಲ್ಲಾಧಿಕಾರಿ ಆಗಕ್ಕಾಗತ್ತಾ? ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಒಬ್ಬರು ICU ಪೇಷಂಟ್ ಆಗಿರ್ಬೋದು, ಒಬ್ಬರು ಅಡ್ಮಿಂಟ್ ಆಗೋನಾಗಿರ್ಬೋದು, ಒಬ್ಬ OPD ಇರ್ಬೋದು. ಎಲ್ಲ ಜಾತಿಯಲ್ಲೂ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ. ಬಟ್ ನಮ್ಮದೇನು ಅಂದರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಇನ್ಕ್ಲೂಡಿಂಗ್ ರಾಜಕೀಯದಲ್ಲೂ ಹಿಂದುಳಿದ ಜನಾಂಗ ನಾವು. ರಾಜಕೀಯದಲ್ಲೇ ನಾನು ಫಾರ್ವರ್ಡ್ ಆಗಿದ್ರೆ ಇವತ್ತು ರಾಜ್ಯದಲ್ಲಿ ಆಳೋ ಶಕ್ತಿಗಳಾಗ್ತಿದ್ವಿ ನಾವು. ಎಲ್ಲ ಒಂಥರ ಆಳುಗಳ ಥರ ಇರೋದು, ಯಾಕೆಂದರೆ ಅಲ್ಲೂ ಕೂಡ ಅಸಮಾನತೆ ಇದೆ. ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಮಾಧ್ಯಮ ರಂಗ ಇದೆ. ಇದ್ರ ಇವತ್ತೇನಾದ್ರು ದೇಶ ಸ್ವಲ್ಪ ಉಳ್ಕೊಂಡಿದೆ ಅಂದರೆ ಮಾಧ್ಯಮ ರಂಗದಿಂದ ಅಂತ ಓಪನ್ ಆಗಿ ಹೇಳ್ತಾ ಇರ್ತೀವಿ. ಮತ್ತು ನಮ್ಮ ಯಾವುದೇ ಪ್ರಗತಿಪರ ಚಳುವಳಿಗಾಗಲಿ, ಜನಮುಖಿ ಚಳುವಳಿಗಳಾಗಲಿ ಇವತ್ತು ಜನ್ಜಿ ನಡೀತಾ, ಅದು ಕೂಡ ಇವತ್ತು ಸಕ್ಸಸ್ ಆಗಿದೆ ಅಂದರೆ ಮಾಧ್ಯಮಗಳಿಂದ ಅನ್ನೋದನ್ನು ಕೂಡ ನಾವು ಹೆಚ್ಚು ತಿಳ್ಕೊಂಡು ವಿಶೇಷವಾಗಿ ತಮ್ಮೆಲ್ಲರಿಗೂ ಅಭಿನಂದಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರ ಸಮನ್ವಯ ಸಮಿತಿ ಅಂತ 21 ವರ್ಷಗಳಿಂದ 2005 ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ಪರಿನಿಬ್ಬಾಣದ ದಿನ, ಸ್ವಾಭಿಮಾನದ ದಿನ ಅಂತ ಆಚರಣೆ ಮಾಡಿ ಆರಂಭಗೊಂಡಂಥ ಒಂದು ಸಂಘಟನೆ 21 ವರ್ಷಗಳನ್ನು ಪೂರೈಸಿದೆ. ಬುದ್ಧ, ಬಸವ, ಅಂಬೇಡ್ಕರ್, ವಿವೇಕಾನಂದರು, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಈ ನಾರಾಯಣ್ ಗುರು ಈ ಥರವ್ರ ವಿಚಾರಗಳನ್ನು ಈ ಮೀಸಲಾತಿ ಪಡೆದ ನೌಕರರ ಮಧ್ಯೆ ತಗೊಂಡು ಹೋಗುವಂಥದ್ದು. ನೌಕರರಲ್ಲೂ ಕೂಡ ಸಮಾಜಮುಖಿ ಚಟುವಟಿಕೆಗಳನ್ನು, ಸಮಾಜ ಪರಿವರ್ತನಾ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ, ಮುಖ್ಯವಾಹಿನಿಗೆ ಬರೋದಕ್ಕೆ ಏನು ಮಾಡಬೇಕು ಅದನ್ನು ಜಾಗೃತಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ರಾಜ್ಯದ ಎಲ್ಲ 26 ಜಿಲ್ಲೆಗಳಲ್ಲೂ ಜಿಲ್ಲಾ ಶಾಖೆಗಳನ್ನು ಒಂದು, ರಾಜ್ಯ 178ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಶಾಖೆಗಳನ್ನು ಹೊಂದಿರುವಂಥ ಈ ಸಂಘಟನೆ ಇವತ್ತು ರಾಜ್ಯ ಮಟ್ಟದಲ್ಲಿ ಜನಜಾಗೃತಿ ಮಾಡೋದಕ್ಕೆ 5 ಸಮಾವೇಶವನ್ನು ಮಾಡಿದ್ವಿ. 2011, 16, 18, 22, 24ರಲ್ಲಿ ಮಾಡಿದ್ವಿ. ಮೊದಲನೇದು ಟೌನ್ ಹಾಲಲ್ಲಿ ಮಾಡಿದ್ವಿ. ಇನ್ನು 4 ಸಮಾವೇಶಗಳನ್ನು ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ. ಸಾವಿರಾರು ಜನ ಬಂದಿದ್ದರು. ಮತ್ತು ಆಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ರಾಜಕಾರಣಿಗಳು, ಅಧಿಕಾರಿಗಳೆಲ್ಲ ಭಾಗವಹಿಸಿದ್ರು. ಇವತ್ತು 6ನೇ ಸಮಾವೇಶವನ್ನು ಇದೇ ನಾಡಿದ 28/8/2026 ಶುಕ್ರವಾರ ಮಾಡ್ತಾ ಇದ್ದೀವಿ. ಈ ಸಮಾವೇಶದ ಉದ್ದೇಶ ಸುಮ್ಮನೆ ಸಂಭ್ರಮ ಆಚರಣೆ ಅಲ್ಲ. ಇವತ್ತೇನಾಗದೆ, ಇವತ್ತು ನಾವು ನಮ್ಮ ದೇಶದ ಚಿತ್ತ ಎತ್ತ ಅರಿತಾ ಇದೆ ಅನ್ನೋ ಒಂದು ಗೊಂದಲ ಸ್ಟಾರ್ಟ್ ಆಗಿರುವಂಥ ಟೈಮ್ನಲ್ಲಿ ಎಲ್ಲರೂ ಕೂಡ ಸಾಮಾಜಿಕವಾಗಿ ಚಿಂತೆ ಮಾಡಬೇಕಾಗಿದೆ ಅಂತ ಜಾಗೃತಿ ಮಾಡೋದ್ರ ಜೊತೆಗೆ ಅದಕ್ಕೆ ಐಕ್ಯತಾ ಸಮಾವೇಶ ಅಂತ ಇಟ್ಟಿದ್ದೀವಿ. ಮತ್ತು ನೌಕರರ ಮೂಲಭೂತ ಬೇಡಿಕೆಗಳು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ನಾವು ತರಬೇಕು ಅಂತ ಇದು ಮಾಡ್ತಿದ್ದೀವಿ. ಈ ಸಮಾವೇಶವನ್ನು ರಾಜ್ಯ ಸರ್ಕಾರದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರು ಉದ್ಘಾಟನೆಯನ್ನು ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ನಾಡಿನ, ನಮ್ಮ ಸಮುದಾಯದ ನೇತಾರರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದಂಥ, ಮತ್ತು ರಾಜ್ಯದಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಬಡ್ತಿ ರಕ್ಷಣೆಗೋಸ್ಕರ ಕಾಯ್ದೆನ ತಂದಾಗ ಸುಪ್ರೀಂ ಕೋರ್ಟಲ್ಲಿ ಅದು ತಡೆ ಬಿದ್ದಾಗ ಅದನ್ನು ಅನುಷ್ಠಾನ ಮಾಡಿಕೆ ಬಡದಾಡೋಕ್ಕೆ ಒಂದು ಉಪಸಮಿತಿಯ ಮುಖಂಡರಾಗಿ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನೌಕರರಿಗೆ ಬಡ್ತಿ ಭಾಗ್ಯನೂ ಸಿಗೋ ಥರ ಮಾಡೋದಂಥದ್ರಲ್ಲಿ ಪರಮೇಶ್ವರ್ ಸರ್ ಕೂಡ ಒಬ್ಬರು, ಅವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಮತ್ತು ನಮ್ಮ ಈ ಸಮಾವೇಶದ ದಿಕ್ಸೂಚಿ ಭಾಷಣವನ್ನು ನಾಡಿನ ಅಹಿಂದ ನೇತಾರರು, ನೊಂದವರ ಬಗ್ಗೆ ಅಪಾರವಾದಂಥ ಕಳಕಳಿ ಇರುವಂಥವ್ರು, ಅದೇ ಥರ ಕಳಕಳಿಯ ಜೊತೆಗೆ ಅನುಷ್ಠಾನವನ್ನು ಮಾಡುವಂಥ ಸಿದ್ದರಾಮಯ್ಯನವ್ರ ಕೈಲಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಿದ್ವಿ. ಮತ್ತು ಉಳಿದಂತೆ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು, ಕೃಷಿ ಮಂತ್ರಿಗಳಾದಂಥ ನರೇಂದ್ರ ಸ್ವಾಮಿಯವರು, ಮತ್ತು 8 ಬಾರಿ ಲೋಕಸಭಾ ಸದಸ್ಯರಾಗಿ ಇವತ್ತು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ನಮ್ಮ KH ಮುನಿಯಪ್ಪ ಸರ್ ಅವರು ಬರ್ತಾ ಇದ್ದಾರೆ, ಬಸವಂತಪ್ಪ ಸರ್ ಬರ್ತಾ ಇದ್ದಾರೆ. ಮತ್ತು ಹಲವಾರು ಜನ ಹೀಗೆ ನಮ್ಮೆಲ್ಲ ಶಾಸಕರನ್ನೆಲ್ಲ ಕೂಡ ಆಹ್ವಾನವನ್ನು ಮಾಡಿದ್ವಿ. ನಮ್ಮ ಆಹ್ವಾನ ಪತ್ರಿಕೆಯಲ್ಲಿದೆ. ಸೊ ಇವತ್ತು ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ, ಮಧ್ಯಾಹ್ನ ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ವಿ. ನಾನು ಹೇಳ್ದಂಗೆ ನಮ್ಮ ಎಲ್ಲ 21 ವರ್ಷದಿಂದ ಕೂಡ ಯಾವುದೇ ಸಮಾರಂಭ ಮಾಡಿದ್ರೂ ಕೂಡ ಅಲ್ಲೊಂದು ಸಂದೇಶ ಹೋಗಬೇಕು ಅಂತ.
ಸಂದೇಶ ಹೋಗಬೇಕು, ಸಂಭ್ರಮ ಇರಲಿ, ಆದರೆ ಸಂಭ್ರಮದ ಜೊತೆಗೆ ಸಂದೇಶದ ಸಂಭ್ರಮ ಆಗಬೇಕು ಅಂತೇಳಿ ಮಧ್ಯಾಹ್ನ ಒಂದು ಅಧಿಕಾರಿಗಳು, ಈಗ ರಾಜಕಾರಣಿಗಳದ್ದು ಒಂದು ವೇದಿಕೆ ಆದರೆ ಅಧಿಕಾರಿಗಳದ್ದು ಒಂದು ವೇದಿಕೆ ವಿಚಾರ ಸಂಕಿರಣ ಇಟ್ಟಿದ್ದೀವಿ. ಸಂವಿಧಾನದ ಆಶಯಗಳು ಮತ್ತು SC/ST ನೌಕರರು ಅಧಿಕಾರಿಗಳ ಜವಾಬ್ದಾರಿಗಳು ಅಂತೇಳಿ ವಿಷಯವನ್ನು ಇಟ್ಟಿದ್ದೀವಿ. ಇದರ ಉದ್ಘಾಟನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಾದಂಥ ಮೋಹನ್ ರಾಜ್ ಸರ್ ಅವರು ಮಾಡ್ತಿದ್ದಾರೆ. ವಿಷಯ ಮಂಡನೆಯನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಾದ ರಂದೀಪ್ ಸರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ವಿಚಾರ ಸಂಕಿರಣದಲ್ಲಿ ನಮ್ಮ ನಾಡಿನ ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ಅನುಯಾಯಿಗಳಾದಂಥ ಡಾಕ್ಟರ್ ಗೋಪಾಲ್ ಸರ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಹಾಸನದ DC ಲತಾ ಕುಮಾರಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. IPS ಅಧಿಕಾರಿಗಳಾದಂಥ ಆನಂದ್ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಎಲ್ಲ ಅಧಿಕಾರಿಗಳು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದಂಥ ಅರ್ಚನರವರು ಭಾಗವಹಿಸ್ತಾ ಇದ್ದಾರೆ. ಅದು ವಿಚಾರ ಸಂಕಿರಣ. ಮತ್ತು ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕರುಗಳ ಪೈಕಿ ನನಗೆ ವೈಯಕ್ತಿಕವಾಗಿ ನಮ್ಮ ಸನ್ಮಿತ್ರರು ಕೂಡ ಶಿವಣ್ಣ ಸರ್ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ನೆಲಮಂಗಲದ MLAಗಳಾದಂಥ ಶ್ರೀನಿವಾಸ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ನಮ್ಮ ನಿರೀಕ್ಷೆ ಒಂದು 25,000-30,000 ಜನ ತರೋದ್ರ ಮೂಲಕ ಈ SC/ST ಜಾಗೃತ ನೌಕರರ ಐಕ್ಯತಾ ಸಮಾವೇಶ ಮಾಡಬೇಕು ಅಂತಿದ್ವಿ. ಹಂಗನ್ಬಿಟ್ಟು ಏನಪ್ಪ ಅವ್ರು ಯಾರೋ ಬಂದು ಭಾಷಣ ಮಾಡೋದು ಅಂತ ಅಲ್ಲ. ಇದರೊಳಗಡೆ ನಮ್ಮ ಮೂಲಭೂತ ಬೇಡಿಕೆಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಬೇಕು ಅಂತೇಳಿ 26/11/2001 ಕೂಡ ಸರ್ಕಾರದ ಸುತ್ತೋಲೆಗಳಿದೆ. ಆದರೆ ಎಲ್ಲೋ ಒಂದು ಕಡೆ SC/ST ನೌಕರರ ಪರವಾದಂಥ ಸುತ್ತೋಲೆಗಳು ಸತ್ತೋಲೆಗಳು ಥರ ಇರ್ತವೆ. ಆದೇಶ ಆಗೋದೇ ಇಲ್ಲ, ಬರೀ ಸರ್ಕ್ಯುಲರ್ ಮಾಡ್ತಾರೆ. ಸರ್ಕ್ಯುಲರ್ ಮೇ ಬಿ ಇಂಪ್ಲಿಮೆಂಟೆಡ್, ಮೇ ನಾಟ್ ಬಿ ಇಂಪ್ಲಿಮೆಂಟೆಡ್. ಸೊ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅವತ್ತಿಂದನೂ ಕೂಡ ಭರ್ತಿ ಆಗದೆ ಉಳಿದಿವೆ. ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದೀವಿ. ಮತ್ತು ಇನ್ನೊಂದು, ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಸಂವಿಧಾನದ ನಿರ್ದೇಶಕದ ತತ್ವಗಳಡಿಯಲ್ಲಿ ಏನೇನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತೀವಿ, ಅದರ ಅಡಿಯಲ್ಲಿ ಜನಮುಖಿ ಕಾರ್ಯಕ್ರಮಗಳನ್ನ ತರ್ತಾರೆ. ಯಾಕೆ ತರ್ತಾರೆ ಅಂದರೆ ಎಲ್ಲ ಜನರು, ಯಾವುದೇ ಜಾತಿ, ಭಾಷೆ, ಧರ್ಮ ಅಂತ ಎಲ್ಲರೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಒಂದು ಬೆಳಿಬೇಕು. ಮತ್ತು ಸಮಾಜದ ಕಟ್ಟಕಡೆಯನ್ನು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಆಶಯ ಇರುತ್ತೆ. ಅದನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು, ನಾವು ಸ್ವಾಗತ ಮಾಡ್ತೀವಿ. ಆದರೆ ಕಾರ್ಯಕ್ರಮದ ಅನುಷ್ಠಾನ ಯಾವಾಗ ರಿಸಲ್ಟ್ ಓರಿಯೆಂಟೆಡ್ ಆಗ್ತದೆ ಅಂದರೆ ಅನುಷ್ಠಾನಾಧಿಕಾರಿಗಳ ತಂಡ ಜಾಸ್ತಿ ಇದ್ದಾಗ, ಇಂಪ್ಲಿಮೆಂಟ್ ಏಜೆನ್ಸಿ ಜಾಸ್ತಿ ಇದ್ದಾಗ. ಇವತ್ತೇನಾಗೋಗ್ಬಿಟ್ಟದೆ, ತಾವೇ ನೋಡ್ದಂಗೆ ಹಲವಾರು ಈಗ ಪ್ರಜಾಸೇವಾ ಇಲಾಖೆನೂ ಒಂದು ಆರಂಭ ಆಗಿದೆ, ವೆಲ್ಕಮ್ ಮಾಡಿದ್ದೀವಿ ನಾವು. ಆದರೆ ಇವತ್ತೇನಾಗಿದೆ, ರಾಜ್ಯ ಸರ್ಕಾರದ ಆರ್ಥಿಕ ಸಾಂಖ್ಯಿಕ ಇಲಾಖೆ 31/3/2025 ಪ್ರಕಾರ ರಾಜ್ಯ ಸರ್ಕಾರದಲ್ಲಿ 8,20,000 ಪ್ಲಸ್ ಮಂಜೂರಾತಿ ಹುದ್ದೆಗಳಿದೆ, ಸ್ಯಾಂಕ್ಷನ್ ಪೋಸ್ಟು. ಆದರೆ ಸ್ಯಾಂಕ್ಷನ್ ಪೋಸ್ಟಲ್ಲಿ ಫೀಲ್ಡ್ ಪೋಸ್ಟ್ ಎಷ್ಟು ಅಂದರೆ ಶಾಕ್ ಆಗೋಗ್ಬಿಡ್ತದೆ. ಕೇವಲ 5,20,000 ಚಿಲ್ಲರೆ ಇದೆ. ಈ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸರ್ ಮಾರ್ಚ್ನಲ್ಲಿ ರಾಜ್ಯದಲ್ಲಿ 83 ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರು. ಅಂದರೆ ಎಲ್ಲ ಒಂದು ಕಡೆ ಮಣಗಟ್ಟಲೆ ಖಾಲಿ ಹುದ್ದೆ ಇಟ್ಕೊಂಡು ನಿಮ್ಮ ಕಾರ್ಯಕ್ರಮ ಹೆಂಗೆ ರಿಸಲ್ಟ್ ಓರಿಯೆಂಟೆಡ್ ಆಗುತ್ತೆ? ಘೋಷಣಾ ಕಾರ್ಯಕ್ರಮ ಆಗ್ತೇವೆ ಹೊರತು ಫಲಪ್ರದ ಆಗೋದಿಲ್ಲ ಅಂಥೇಳಿ ನಾವು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಿದ್ದೀವಿ. 5 ಲಕ್ಷದೊಳಗೆ 80,000 ಅಷ್ಟೇ SCಗಳಿರುವಂಥದ್ದು, 25,000 ಚಿಲ್ಲರೆ ಅಷ್ಟೇ ST ನೌಕರು ಇರುವಂಥದ್ದು. ಇನ್ನೆಲ್ಲಿ ಆ ಬೇಡಿಕೆಯನ್ನು ಕೂಡ ಇಡೋದ್ರ ಜೊತೆಗೆ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಮೀಸಲಾತಿ ಪಡೆದೇ ಇರುವಂಥ ಜಾತಿನೇ ಇಲ್ಲ ಇಂಡಿಯಾದಲ್ಲಿ, ಯಾರೂ ಇಲ್ಲವೇ ಇಲ್ಲ. ಮೊದಲೇನಾಗೋರು ಮೀಸಲಾತಿಯಿಂದ SC/STಗಳಿಗೆ ಮೀಸಲಾತಿ ಕೊಟ್ಟು ದೇಶಾಂತರ ಗುಂಡಾಂತರ ಆಗೋಯ್ತು, ದಿವಾಳಿ ಎದ್ದೋಯ್ತು ಅಂತಿದ್ರು. ಇವತ್ತು ಮೀಸಲಾತಿ ಹಠಾವ ಒಂದು ಕಡೆ ನಡೀತಿದ್ರೆ ಮೀಸಲಾತಿನ ಸದ್ಯ ಇಲ್ದಂಗೆ ತಗೊಂಡು ಸುಖವಾಗಿರೋರು ಕೂಡ ಇದ್ದಾರೆ. ಆದರೆ ಏನಾಗಿದೆ, ಇವತ್ತು ನಮ್ಗೆ 17/7 ಮೀಸಲಾತಿ ನಾಗಮೋನ್ ಜನಸಂಖ್ಯೆ ಆಧಾರದ ಮೇಲೆ. ಏನಂದರೆ ಸ್ವತಂತ್ರ ಪೂರ್ವದಲ್ಲಿ 12% ಇದ್ದಂಥ SCಗಳು ಸ್ವತಂತ್ರ ಬಂದಾಗ 15% ಆಗ್ತಾರೆ. 80 ವರ್ಷ ಆಗ್ತದೆ ಸ್ವತಂತ್ರ ಬಂದು, ಇನ್ನೂ ಕೂಡ 15% ಇದೆ SC. ಇದನ್ನ ಕಂಡು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಒಂದು ಏನು ಮಾಡ್ತಾರೆ, ನಾಗಮೋಹನ್ ದಾಸ್ ಆಯೋಗದ ವರದಿ ಮಾಡಿದಾಗ 17/7 ಕೊಡ್ತಾರೆ. ನಾವೆಲ್ಲ ಏನು ಅನ್ಕೋಬಿಟ್ವಿ, 3 ಜನ ಎಲ್ಲೋ ಈಗ ಅಕ್ಷರ ಕಲಿತಿರೋ ಜನ, ನಮ್ದು 15 ಇದ್ದು 17 ಆಗೋಯ್ತು, 3 ಇದ್ದಿದ್ದು 7 ಆಗೋಯ್ತು ಅಂತ ಸಂಭ್ರಮಿಸ್ಬಿಟ್ವಿ. ಅದ್ರ ಮೊನ್ನೆ ತಮಗೆಲ್ಲ ಗೊತ್ತಿದೆ, ಒಳ ಮೀಸಲಾತಿ ಹೋರಾಟ ಸ್ಟಾರ್ಟ್ ಆದಮೇಲೆ ಹೈಕೋರ್ಟು
ಇಲ್ಲ 1992ರ ಇಂದಿರಾ ಸಾನಿ ಪ್ರಕರಣದಲ್ಲಿ ಮೀಸಲಾತಿ ಯಾವುದೇ ಕಾರಣಕ್ಕೂ 50% ಮೀರಂಗಿಲ್ಲ. ಮೀರಬೇಕು ಅಂತ ಹೇಳಿದ್ರೆ ಸಂವಿಧಾನಕ್ಕೂ ಪಾರ್ಲಿಮೆಂಟ್ಗೆ ಹೋಗ್ಬೇಕು, ಚರ್ಚೆ ಆಗಬೇಕು, 9th ಶೆಡ್ಯೂಲ್ಗೆ ಸೇರಬೇಕು. 9th ಶೆಡ್ಯೂಲ್ಗೆ ಸೇರದ ಹೊರತು ನೀವು ಹೆಚ್ಚಳ ಮಾಡಂಗಿಲ್ಲ ಅಂತ ಹೇಳಿದ್ರು. ಇವ್ರು ಏನು ಮಾಡಿದ್ರು, 9th ಶೆಡ್ಯೂಲ್ ಪ್ರಸ್ತಾಪ ಕಳಿಸ್ತಿಲ್ಲ, 17 ಅಂತ ಹೇಳ್ಬಿಟ್ರು. ನೋಡಿ, ತಮಿಳ್ನಾಡವರು 9th ಶೆಡ್ಯೂಲ್ಗೆ ಹೋಗಿದ್ರಿಂದ 69% ಮೀಸಲಾತಿ ತಗೋತಾರೆ. ಪಂಜಾಬ್ನಲ್ಲಿ 72% ಏನೋ ಇದೆ. ಅದು ನಮ್ಮ ಮನವಿ ಈ ಮೀಸಲಾತಿಯನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಇರೋದು ಒಂದು ಕಡೆ. ಆದರೆ ಇನ್ನೊಂದು, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಒಬ್ಬರು ICU ಪೇಷಂಟ್ ಆಗಿರ್ಬೋದು, ಒಬ್ಬರು ಅಡ್ಮಿಂಟ್ ಆಗೋನಾಗಿರ್ಬೋದು, ಒಬ್ಬ OPD ಇರ್ಬೋದು. ಎಲ್ಲ ಜಾತಿಯಲ್ಲೂ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ. ಬಟ್ ನಮ್ಮದೇನು ಅಂದರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಇನ್ಕ್ಲೂಡಿಂಗ್ ರಾಜಕೀಯದಲ್ಲೂ ಹಿಂದುಳಿದ ಜನಾಂಗ ನಾವು. ರಾಜಕೀಯದಲ್ಲಿ ನಾನು ಫಾರ್ವರ್ಡ್ ಆಗಿದ್ರೆ ಇವತ್ತು ರಾಜ್ಯದಲ್ಲಿ ಆಳೋ ಶಕ್ತಿಗಳಾಗ್ತಿದ್ವಿ ನಾವು. ಎಲ್ಲ ಒಂಥರ ಆಳುಗಳ ಥರ ಇರೋದು, ಯಾಕೆಂದರೆ ಅಲ್ಲೂ ಕೂಡ ಅಸಮಾನತೆ ಇದೆ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಇವತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಸೇವಾ ವಲಯದಲ್ಲಿ ಉದ್ಯೋಗ ಇರೋದು ಬರೀ 0.8%. ನಾನು ಹೇಳಿದಲ್ಲ, 7.5 ಕೋಟಿ ಜನ, 8,20,000 ಮಂಜೂರಾತಿ ಹುದ್ದೆ, 5 ಲಕ್ಷ ಭರ್ತಿ ಆಗಿರೋದು. ಅದರೊಳಗಡೆ ಎಷ್ಟು % ಭರ್ತಿ ಲೆಕ್ಕ ಹಾಕ್ಕೊಳ್ಳಿ. ಹಾಗಾದರೆ ಇನ್ನು ಉದ್ಯೋಗದ ಅವಕಾಶ ಎಲ್ಲಿದೆ? ಖಾಸಗಿ ಕ್ಷೇತ್ರದಲ್ಲಿದೆ. ಖಾಸಗಿ ಕ್ಷೇತ್ರದಲ್ಲಿ ಏನಾಗ್ತದೆ, ಯಾವುದೋ ಒಂದು ಬಲವಾದಂಥ ಪಟ್ಟಭದ್ರ ವರ್ಗದಲ್ಲಿ ಕೆಲಸ ತಗೊಳ್ತಿರ್ತಾರೆ. ಪಾಪ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲಿ ತಗೊಳಕ್ಕಾಗತ್ತೆ? ನಮ್ಮ ಮನವಿ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು, ಈ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಜೊತೆಗೆ ಮುಖ್ಯವಾಗಿ ಇವತ್ತೇನಾಗಿದೆ ಸ್ನೇಹಿತರೆ, ಸರ್ಕಾರಿ ಕಚೇರಿಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ನೌಕರರು ಪ್ರಮುಖವಾಗಿ, ಜೊತೆಗೆ ಮಹಿಳೆಯರು ಕೆಲಸ ಮಾಡೋದೇ ಕಷ್ಟ ನಿಯಮಾನುಸಾರ. ಯಾಕೆಂದರೆ ಇವತ್ತೇನಾದರೂ ನಾವು ತೋರ್ಕೆಗೆ ಹೇಳ್ತಿಲ್ಲ, ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಲ್ಲಿ ಗೌರವಪೂರ್ವಕವಾಗಿ ಇವಾಗೂ ಕೂಡ ಯಾರಾದರೂ ಕೆಲಸ ಮಾಡ್ತಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಹಿಳೆಯರು. ಯಾಕೆ ಮಾತು ಹೇಳ್ತೀನಿ, ನಿಮಗೆ ಜಾತಿ ಬಲ ಇಲ್ಲ, ಹಣದ ಬಲ ಇಲ್ಲ, ರಾಜಕೀಯದ ಬಲ ಇಲ್ಲ, ಮೊದಲೇ ಮಠದ ಬಲ ಇಲ್ಲ. ನಮಗೆ ಬಲ ಇರೋದು ಅಲ್ಪ ಸ್ವಲ್ಪ ನಾಲೆಡ್ಜು, ನಮ್ಮ ಪ್ರಾಂಪ್ಟ್ನೆಸ್ಸು. ಆದರೂ ಇವತ್ತೇನಾಗ್ತಿದೆ, ಇವತ್ತು ನೌಕರಿಗಳಲ್ಲಿ SC STಗಳು ಕಷ್ಟ ಮಾಡೋದು ಕಷ್ಟ, ಕೆಲಸ ಮಾಡೋದು ಕಷ್ಟ. ಏನಾಗ್ತದೆ, ಒಳ್ಳೆ ಹುದ್ದೆಗಳೆಲ್ಲ ಹಣ ಕಾಯೋದೆಲ್ಲ ಒಂದು ವರ್ಗದ ಕೆಲಸ ಆದರೆ ಹೆಣ ಕಾಯೋದೆಲ್ಲ ನಮ್ಮ ಜನದ ವರ್ಗ ಅನ್ನಂಗೆ ಆಗೋಗ್ಬಿಟ್ಟಿದೆ. ಜೊತೆಗೆ ಮಹಿಳೆಯರು ಕೆಲಸ ಮಾಡೋದ್ರಿಂದ ಯಾವುದೇ ಜಾತಿ ಇರಲಿ ತುಂಬ ಕಷ್ಟ, ತುಂಬ ಕಷ್ಟ. ನಾವು ಹೇಳೋದು, ಸರ್ಕಾರದಲ್ಲಿ ಕರ್ತವ್ಯ ಮಾಡುವಂಥ ಯಾವುದೇ ಜಾತಿ ಧರ್ಮ ಆಗಿರಲಿ, ನಿಯಮಾನುಸಾರ ಮಾರ್ಗಸೂಚಿ ಅನುಸಾರ ಸಂವಿಧಾನಬದ್ಧವಾಗಿ ಕೆಲಸ ಮಾಡುವಂಥ ವಾತಾವರಣ ಆಗಬೇಕು. ಇವತ್ತೇನಾಗ್ತದೆ ನಿಮಗೆ ಗೊತ್ತಿದೆ, ಇಲ್ಲಿ ಇವತ್ತು ಜನಪ್ರತಿನಿಧಿಗಳು ಎಲ್ಲ ಕಡೆ ಒಳ್ಳೆಯರಿಲ್ಲ. ಕೆಲವು ಕಡೆ ಅಧಿಕಾರಿಗಳು ನೌಕರರು ಅಂದರೆ ಗುಲಾಮರು ಅನ್ನೋ ಭಾವನೆ ಬಂದ್ಬಿಟ್ಟಿದೆ, ಯಾವುದೇ ಜಾತಿ ಆಗಲಿ. ಹಿಂದೆ ನೋಡಿ, ಶಾಲಿನಿ ರಜನೀಶ್ ಮೇಡಮ್ ಇದ್ದರು ಮುಖ್ಯ ಕಾರ್ಯದರ್ಶಿಗಳೇನೆ ಒಬ್ಬರು ಜನಪ್ರತಿನಿಧಿ ಬಾರಿ ಕೀಳು ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದ ಒಬ್ಬ ಹೆಣ್ಮಗಳಿಗೆ. ಇನ್ನೊಬ್ಬರು ಆ ಶಿಡ್ಲಘಟ್ಟದಲ್ಲಿ ಪವಿತ್ರ ಗೌಡ ಅನ್ನೋ ಹೆಣ್ಮಗಳು, ಪುರಸಭೆ ಅಧಿಕಾರಿ ಪವಿತ್ರ ಗೌಡಪ್ಪ, ಇನ್ನೊಬ್ಬ ನಾಯಕ ಹೋಗ್ಬಿಟ್ಟಿದ್ದಕ್ಕೆ ವಿಚಿತ್ರವಾಗಿ ವರ್ತಿಸ್ಬಿಟ್ಟಿದ್ದ. ನಿನ್ನೆ ನೋಡಿ ಹಾಸನಲ್ಲಿ ಇಂದಿನ ಮಾಜಿ ಸಚಿವರಾದಂಥ HD ರೇವಣ್ಣ ಅನ್ನೋರು ಏನು ಮಾಡಿದ್ದಾರೆ, DCಗೇನೆ ಜಿಲ್ಲಾಧಿಕಾರಿಗೆ ಎಲ್ಲಿಂದ ಕರ್ಕೊಬಂದಿದ್ದೀರಿ ಅಂತ ಹೇಳ್ತಾರೆ ಅಂದರೆ, ವಾಟ್ ಇಟ್ ಮೀನ್ಸ್? ಒಬ್ಬ ಜಿಲ್ಲಾಧಿಕಾರಿ ಆಗೋನು ಇಲ್ಲೆಲ್ಲ ತಿಪ್ಪೆಲಿ ಇದ್ದಂಗೆ ದೊಡಕ್ಕೆ ಜಿಲ್ಲಾಧಿಕಾರಿ ಆಗಕ್ಕಾಗತ್ತಾ? ಒಬ್ಬ ನೌಕರ ಕ್ಲರ್ಕ್ ಆಗಬೇಕು ಅಂದರೆ ದಡಬಡ ಅಂತ ಏನಾಗೋಗ್ಬಿಡ್ತಾನ, ಒಬ್ಬ ಚೀಫ್ ಆಫೀಸರ್ ಬೇಕಾದ್ರೆ ದಡಬಡ ಅಂತ ಆಗೋಗ್ಬಿಡ್ತಾನ. ಎಲ್ಲ ಒಂದು ಕಡೆ ಈ ಫ್ಯೂಡಲ್ ಸಿಸ್ಟಮ್ ಬೆಳೀತದ, ಅದರೊಳಗಡೆ ಫ್ಯಾಸಿಸ್ಟು ಸೇರ್ಕೊಬಿಟ್ಟದ ಅನ್ನೋ ಅನುಮಾನ ನಮಗೆ ಕಾಡ್ತದೆ. ನಮ್ಮ ಸಂಘಟನೆ ಕೂಡ ಯಾವುದು, ಇವಾಗ ಶಾಲಿನಿ ರಜನೀಶ್ ಮೇಡಮ್ ಬಗ್ಗೆ ಒಬ್ಬ ಜನಪ್ರತಿನಿಧಿ ಮಾತಾಡಿದಾಗಲೂ ಬಹಿರಂಗವಾಗಿ ಪ್ರತಿಕ್ರಿಯೆ ಮಾಡಿದ್ವಿ. ಪವಿತ್ರ ಗೌಡ ಮಹಿಳೆ, ಇಲ್ಲಿ ಜಾತಿ ಎಲ್ಲ ಮುಖ್ಯ, ಮಹಿಳೆಯರು ಮುಖ್ಯವಾಗಿ ಬರ್ತಿರೋದು ಎಲ್ಲೋ ಸಾವಿತ್ರಿಬಾಯಿ ಫುಲೆ ದೆಸೆಯಿಂದ ಬಂದಿದ್ದಾರೆ. ಆದರೂ ಬಂದವ್ರೂ ಕೂಡ ಮಕ್ಕಳಿರೋ ಯಂತ್ರ ಇವರು ಅಂದರೆ ಹಿಂಗದು. ಅವ್ರ ಭಾವನೆಗಳಿಗೆ ಮಾನ್ಯತೆ ಕೊಡದಿರೋ ವ್ಯವಸ್ಥೆ ಎಲ್ಲಿದೆ? ಅದನ್ನೇ ಅಲ್ವಾ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಮಾಡೋಕೆ ಹೊರಟಿತ್ತು. ನಿನ್ನೆ ನೋಡಿ ಲತಾ ಕುಮಾರಿ ಅವರು ನೊಂದ್ಕೊಂಡು ಹೇಳಿದ್ದಾರೆ, ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ, ತಪ್ಪಿದ್ರೆ ಕಾನೂನು ಕ್ರಮ ತಗೊಳ್ಳಿ. ನಾವು ಈ ಜಾತಿ ಹುಟ್ಟಿದ್ದೆ ತಪ್ಪು ಅಂತ ಹೇಳಿದ್ದಾರೆ ಅವರು. DC ಆದರೂ ಗೌರವ ಯಾಕೆ ಕೊಟ್ಟರೆ, ಅದು ಶಿ ಬಿಲಾಂಗ್ಸ್ ಟು SC ST ತಳ ಸಮುದಾಯದ ಹೆಣ್ಮಗಳು. ಒಂದು ಜಿಲ್ಲಾಧಿಕಾರಿ ಆಗೋದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಪ್ರಜಾಪ್ರಭುತ್ವದ ಎಲ್ಲಿದ್ದೀವಿ?
ಎಲ್ಲೋ ಅನುಮಾನ ಕಾಡುತ್ತೆ ನಮಗೆ. ಲಿಖಿತ ಸಂವಿಧಾನ ನಮ್ಮನ್ನು ಆಳ್ತಾ ಇದೆಯಾ, ಅಲಿಖಿತ ಸಂವಿಧಾನ ಆಲ್ರೆಡಿ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಕ್ಕಾಗಿದೆಯಾ ಅಂತ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ಸಂವಿಧಾನದ ಹಕ್ಕುಗಳು ಉಳಿಬೇಕು, ಮುಂದಿನ ಪೀಳಿಗೆ ರಕ್ಷಣೆ ಆಗಬೇಕು ಅಂದರೆ ಸಂವಿಧಾನ ಉಳಿಲೇಬೇಕಾಗಿದೆ. ಭಾರತೀಯರ ಭಾರತ ಆಗಬೇಕಾಗಿದೆ. ಇದಕ್ಕೆಲ್ಲ ವರ್ಗದ ಜನ ಕೂಡ ಐಕ್ಯ ಆಗಬೇಕಾಗಿದೆ, ಯುನಿಟಿ ಆಗಬೇಕಾಗಿದೆ. ಆಗದ ಹೊರತು ಭಾರತೀಯರಾಗಲ್ಲ. ಈಗ ಹಿಂದಿನವರೆಲ್ಲ ಕಂಡ ಕನಸುಗಳೆಲ್ಲ ಧೂಳಿಪಥ ಆಗೋಗ್ಬಿಡುತ್ತೆ. ಗಾಂಧಿ ಏನೋ ಕನಸಿದ್ರು, ಅಂಬೇಡ್ಕರ್ ಏನೋ ಭಯಂಕರವಾದ ಕನಸಿಟ್ಕೊಂಡು ಈ ದೇಶದ ಎಲ್ಲ ಜಾತಿ ಭಾಷೆ ಧರ್ಮದ ಜನರೆಲ್ಲ ಸಮನ್ವಯತೆಯಲ್ಲಿ ಫ್ರೆಟರ್ನಿಟಿ ಈಕ್ವಾಲಿಟಿ ಲಿಬರ್ಟಿ ಬದುಕಲಿ ಅಂತ ಮಾಡಿದ್ರು. ಇವತ್ತು ಎಲ್ಲೋಗ್ತದೆ ಫ್ರೆಟರ್ನಿಟಿ ಈಕ್ವಾಲಿಟಿ ಲಿಬರ್ಟಿನ ಹುಡುಕೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಸಮಾವೇಶದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಒಂದು ಜಾಗೃತಿ ಆಗಬೇಕು. ಐಕ್ಯತೆ, ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತ ಸಮುದಾಯ ಒಡೆದೋಗಿದೆ ಅಂದ್ಕೊಂಡು ಕೆಲವರು ನೃತ್ಯ ಮಾಡ್ತಿದ್ದಾರೆ. ಸಾಧ್ಯ ಇಲ್ಲ. ನೀವು ಒಡೆದೋಗಿದೆ ಅಂತ ನಮ್ಮನ್ನು ಒಡೆಯಕ್ಕೆ ಬಂದು ನಾವು ಒಡೆಸ್ಕೊಳ್ಳೋ ಜನಾಂಗ ಉಳಿದಿಲ್ಲ ಅನ್ನೋ ಒಂದು ಸಂದೇಶ ಕೊಡೋಕ್ಕೋಸ್ಕರ ಐಕ್ಯತಾ ಸಮಾವೇಶವನ್ನು ಇಟ್ಟಿದ್ದೀವಿ. ಈ ಮೂಲಕ ಬರೀ ಆನೇಕಲ್ ತಾಲೂಕಲ್ಲ, ಬರೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯದ ಸಮಸ್ತ ಸಂವಿಧಾನ ಉಳಿಬೇಕು ಅನ್ನೋರು, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋರು, ಮನುಷ್ಯನ ಪ್ರೀತಿಸುವಂಥ ಸಮಾಜ ಬೇಕು ಅನ್ನೋರೆಲ್ಲ ಕೂಡ ಈ ಸಮಾವೇಶಕ್ಕೆ ಬರಬೇಕು, ಯಶಸ್ಸನ್ನು ಮಾಡಬೇಕು ಅಂತೇಳಿ ತಮ್ಮ ಗೋಷ್ಠಿಯ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್. ನಾವು ಈಗಾಗಲೇ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 8ರಲ್ಲಿ ಇರತಕ್ಕಂಥ ಶೃಂಗಾರ ಪ್ಯಾಲೇಸ್ನಲ್ಲಿ ರಾಜ್ಯ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜಾಗೃತ ನೌಕರರ 6ನೇ ಐಕ್ಯತಾ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಮಾವೇಶಕ್ಕೆ ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ, ಪುರಸಭೆಗಳಲ್ಲಿ, ನಗರಸಭೆಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ SC/ST ನೌಕರರು ಎಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಈ ಒಂದು ಒಂದು ಪತ್ರಿಕಾಗೋಷ್ಠಿ ಮೂಲಕ ಆನೇಕಲ್ ತಾಲೂಕಿನ ಎಲ್ಲ SC/ST ನೌಕರರು, ಕುಲ ಬಾಂಧವರು, ಕುಟುಂಬದ ಸಮೇತ ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಬೇಕು, ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರನ್ನೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಮುಖಂಡರು, ನಮ್ಮ ನಾಯಕರು ಏನು ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅವಮಾನ ಆಗಿದೆ, ಅದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಖಂಡಿಸ್ತೀವಿ. ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಅವರು ಮಾನವೀಯತೆಯನ್ನು ಮೆರಿಬೇಕು, ಮಹಿಳೆಯರಿಗೆ ಗೌರವವನ್ನು ಕೊಡೋದನ್ನ ಫಸ್ಟ್ ಕಲಿಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ, ಈಗ ಏನು ಅನ್ಯಾಯ ಆಗಿದೆ ಅದನ್ನ ನಾವು ನಿಜವಾಗ್ಲೂ ಕೂಡ ನಮ್ಮ ವೇದಿಕೆ ಮೂಲಕ ನಮ್ಮ ಸಮನ್ವಯ ಸಮಿತಿ ಖಂಡಿಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೈ ಭೀಮ್. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಏನಂದರೆ ಶಿಕ್ಷಣ ಅಂತಕ್ಕಂಥದ್ದು ಹುಲಿ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸಮನ್ವಯ ಸಮಿತಿ, SC/ST ಸಮನ್ವಯ ಸಮಿತಿ ಏನಿದೆ, ಇದು ರಾಜ್ಯಾದ್ಯಂತ ನೌಕರರಲ್ಲಿ ಒಂದು ಹೊಸ ಚೈತನ್ಯವನ್ನು, ಹೊಸ ಜಾಗೃತಿಯನ್ನು ಮೂಡಿಸಿದೆ. ಈಗಾಗಲೇ ಶಿವಶಂಕರ್ ಸರ್ ಈ ಕಾರ್ಯಕ್ರಮ ಸಮಾವೇಶದ ಅದರ ಉದ್ದೇಶ, ಯಾಕೋಸ್ಕರ ಸಮಾವೇಶ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ವಿವರವಾಗಿ ಅದನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಸೊ ಈ ಮುಖಾಂತರ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದೇನೆಂದರೆ, ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನೌಕರ ಬಂಧುಗಳು, SC/ST ನೌಕರ ಬಂಧುಗಳು, ಸಾಧ್ಯವಾದರೆ OBC ನೌಕರ ಬಂಧುಗಳು, ಅಂದರೆ ಸಮಾನತೆಯ ಮೇಲೆ ಮತ್ತು ಸ್ವಾತಂತ್ರ್ಯದ ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಇರತಕ್ಕಂಥ ಎಲ್ಲ ನೌಕರರು ಸಹ ಮತ್ತು ಮಹಿಳಾ ನೌಕರರು ಸಹ ಈ ಸಮಾವೇಶದಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ಸುಗೊಳಿಸೋದ್ರ ಜೊತೆಗೆ ಏನು ಒತ್ತಾಯಗಳಿದ್ದಾವೆ, ಆ ಒತ್ತಾಯಗಳು ಕೇವಲ ಬರೀ SC/ST ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಇದು ಮಹಿಳೆಯರ ಹಕ್ಕುಗಳು ಸಹ ಇದರಲ್ಲಿ ಸೇರಿಕೊಂಡಿರೋದ್ರಿಂದ ಈ ಸಮಾವೇಶದ ಒಂದು ಹಕ್ಕೊತ್ತಾಯಗಳು ಜಾರಿಯಾಗಲಿ, ಅದರ ಯಶಸ್ವಾಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್. ಸರ್ ಒಂದೇ ನಿಮಿಷ ಆಗೇರಿ.